ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪೌರಾಯುಕ್ತೆಯೊಂದಿಗೆ ಆಡಿದ ಮಾತು ಮುಜುಗರವನ್ನು ತಂದಿದೆ. ಒಂದು ವಾರದ ಒಳಗೆ ಸೂಕ್ತ ಸಮಜಾಯಿಷಿ ನೀಡಿ ಅಂತ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇಲ್ಲವಾದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜೀವ್ ಗೌಡಗೆ ಎಚ್ಚರಿಕೆಯ ನೋಟಿಸ್ ಅನ್ನು ಜಾರಿ ಮಾಡಿದೆ ಕೆಪಿಸಿಸಿ. ಆ ನೋಟಿಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದ, ಬೆದರಿಕೆ ಹಾಕಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದೂರು ಕೂಡ ದಾಖಲಾಗಿತ್ತು. ಈಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು ವಾರದ ಒಳಗಾಗಿ ಉತ್ತರವನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ನಿಂದನೆ ಮಾಡಿದ್ರಿ, ಏನು ಕತೆ, ಅದನ್ನು ಈ ನೋಟಿಸ್ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಜಾರಿ ಮಾಡಿದೆ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಕೊಟ್ಟಿರೋದು. ಈ ನೋಟಿಸ್ಗೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. ಇದೇ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಟ್ ಸಿನಿಮಾ ಆ ಪ್ರಚಾರಕ್ಕೋಸ್ಕರ ಜಯೀದ್ ಖಾನ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರಾಜೀವ್ ಗೌಡ ಬ್ಯಾನರನ್ನು ಫ್ಲೆಕ್ಸ್ ಕಟ್ಟಿರ್ತಾರೆ ರೋಡಿನ ಮಧ್ಯಭಾಗದಲ್ಲಿ. ಅದನ್ನು ಪೌರಾಯುಕ್ತೆ ಅಮೃತ್ ಗೌಡ ಅವರು ಅದನ್ನು ತೆರವುಗೊಳಿಸಿರ್ತಾರೆ. ಅದಾದ ಬಳಿಕ ಫೋನಿನ ಸಂಭಾಷಣೆಯಲ್ಲಿ ಈ ರಾಜೀವ್ ಗೌಡ ಆ ಪೌರಾಯುಕ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಕೂಡ ಹಾಕಿರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಒಂದು ಕಡೆ ಆ ನೋಟಿಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈ ಪ್ರತಿಭಟನೆ ಕೂಡ ಆಯಿತು. ಅದಾದ ಬಳಿಕ ದೂರು ಕೂಡ ದಾಖಲಾಯಿತು. ಪೌರಾಯುಕ್ತೆ ಅಮೃತ ಗೌಡ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಈತನ ವಿರುದ್ಧ. ಈಗ ರಾಜೀವ್ ಗೌಡ ಆತನು ಕೂಡ ಈಗ ಕಾಣೆಯಾಗಿರೋದು, ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಯಾವಾಗ ದೂರು ದಾಖಲಾಯಿತು ಆತ ಎಸ್ಕೇಪ್ ಆಗಿರೋದು. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪೌರಾಯುಕ್ತೆಯೊಂದಿಗೆ ಆಡಿದ ಮಾತು ಮುಜುಗರವನ್ನು ತಂದಿದೆ. ಒಂದು ವಾರದ ಒಳಗೆ ಸೂಕ್ತ ಸಮಜಾಯಿಷಿ ನೀಡಿ ಅಂತ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇಲ್ಲವಾದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜೀವ್ ಗೌಡಗೆ ಎಚ್ಚರಿಕೆಯ ನೋಟಿಸ್ ಅನ್ನು ಜಾರಿ ಮಾಡಿದೆ ಕೆಪಿಸಿಸಿ. ಆ ನೋಟಿಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದ, ಬೆದರಿಕೆ ಹಾಕಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದೂರು ಕೂಡ ದಾಖಲಾಗಿತ್ತು. ಈಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು ವಾರದ ಒಳಗಾಗಿ ಉತ್ತರವನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ನಿಂದನೆ ಮಾಡಿದ್ರಿ, ಏನು ಕತೆ, ಅದನ್ನು ಈ ನೋಟಿಸ್ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಜಾರಿ ಮಾಡಿದೆ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಕೊಟ್ಟಿರೋದು. ಈ ನೋಟಿಸ್ಗೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. ಇದೇ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಟ್ ಸಿನಿಮಾ ಆ ಪ್ರಚಾರಕ್ಕೋಸ್ಕರ ಜಯೀದ್ ಖಾನ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರಾಜೀವ್ ಗೌಡ ಬ್ಯಾನರನ್ನು ಫ್ಲೆಕ್ಸ್ ಕಟ್ಟಿರ್ತಾರೆ ರೋಡಿನ ಮಧ್ಯಭಾಗದಲ್ಲಿ. ಅದನ್ನು ಪೌರಾಯುಕ್ತೆ ಅಮೃತ್ ಗೌಡ ಅವರು ಅದನ್ನು ತೆರವುಗೊಳಿಸಿರ್ತಾರೆ. ಅದಾದ ಬಳಿಕ ಫೋನಿನ ಸಂಭಾಷಣೆಯಲ್ಲಿ ಈ ರಾಜೀವ್ ಗೌಡ ಆ ಪೌರಾಯುಕ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಕೂಡ ಹಾಕಿರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಒಂದು ಕಡೆ ಆ ನೋಟಿಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈ ಪ್ರತಿಭಟನೆ ಕೂಡ ಆಯಿತು. ಅದಾದ ಬಳಿಕ ದೂರು ಕೂಡ ದಾಖಲಾಯಿತು. ಪೌರಾಯುಕ್ತೆ ಅಮೃತ ಗೌಡ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಈತನ ವಿರುದ್ಧ. ಈಗ ರಾಜೀವ್ ಗೌಡ ಆತನು ಕೂಡ ಈಗ ಕಾಣೆಯಾಗಿರೋದು, ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಯಾವಾಗ ದೂರು ದಾಖಲಾಯಿತು ಆತ ಎಸ್ಕೇಪ್ ಆಗಿರೋದು.
ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪೌರಾಯುಕ್ತೆಯೊಂದಿಗೆ ಆಡಿದ ಮಾತು ಮುಜುಗರವನ್ನ ತಂದಿದೆ. ಒಂದು ವಾರದ ಒಳಗೆ ಸೂಕ್ತ ಸಮಜಾಯಿಷಿ ನೀಡಿ ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಲ್ಲವಾದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜೀವ್ ಗೌಡಗೆ ಎಚ್ಚರಿಕೆಯ ನೋಟಿಸ್ ಅನ್ನ ಜಾರಿ ಮಾಡಿದೆ ಕೆಪಿಸಿಸಿ. ಆ ನೋಟಿಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದ, ಬೆದರಿಕೆ ಹಾಕಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದೂರು ಕೂಡ ದಾಖಲಾಗಿತ್ತು. ಈಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು ವಾರದ ಒಳಗಾಗಿ ಉತ್ತರವನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ನಿಂದನೆ ಮಾಡಿದ್ರಿ, ಏನು ಕತೆ, ಅದನ್ನು ಈ ನೋಟಿಸ್ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಜಾರಿ ಮಾಡಿದೆ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಕೊಟ್ಟಿರೋದು. ಈ ನೋಟಿಸ್ಗೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. ಇದೇ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಟ್ ಸಿನಿಮಾ ಆ ಪ್ರಚಾರಕ್ಕೋಸ್ಕರ ಜಯೀದ್ ಖಾನ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರಾಜೀವ್ ಗೌಡ ಬ್ಯಾನರನ್ನು ಫ್ಲೆಕ್ಸ್ ಕಟ್ಟಿರ್ತಾರೆ ರೋಡಿನ ಮಧ್ಯಭಾಗದಲ್ಲಿ. ಅದನ್ನು ಪೌರಾಯುಕ್ತೆ ಅಮೃತ್ ಗೌಡ ಅವರು ಅದನ್ನು ತೆರವುಗೊಳಿಸಿರ್ತಾರೆ. ಅದಾದ ಬಳಿಕ ಫೋನಿನ ಸಂಭಾಷಣೆಯಲ್ಲಿ ಈ ರಾಜೀವ್ ಗೌಡ ಆ ಪೌರಾಯುಕ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಕೂಡ ಹಾಕಿರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಒಂದು ಕಡೆ ಆ ನೋಟಿಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈ ಪ್ರತಿಭಟನೆ ಕೂಡ ಆಯಿತು. ಅದಾದ ಬಳಿಕ ದೂರು ಕೂಡ ದಾಖಲಾಯಿತು. ಪೌರಾಯುಕ್ತೆ ಅಮೃತ ಗೌಡ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಈತನ ವಿರುದ್ಧ. ಈಗ ರಾಜೀವ್ ಗೌಡ ಆತನು ಕೂಡ ಈಗ ಕಾಣೆಯಾಗಿರೋದು. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಯಾವಾಗ ದೂರು ದಾಖಲಾಯಿತು ಆತ ಎಸ್ಕೇಪ್ ಆಗಿರೋದು. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ರಾಜೀವ್ ಗೌಡಗೆ ಕಾಂಗ್ರೆಸ್ನಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪೌರಾಯುಕ್ತೆಯೊಂದಿಗೆ ಆಡಿದ ಮಾತು ಮುಜುಗರವನ್ನ ತಂದಿದೆ. ಒಂದು ವಾರದ ಒಳಗೆ ಸೂಕ್ತ ಸಮಜಾಯಿಷಿ ನೀಡಿ ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಲ್ಲವಾದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜೀವ್ ಗೌಡಗೆ ಎಚ್ಚರಿಕೆಯ ನೋಟಿಸ್ ಅನ್ನ ಜಾರಿ ಮಾಡಿದೆ ಕೆಪಿಸಿಸಿ. ಆ ನೋಟಿಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜೀವ್ ಗೌಡ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಮಾಡಿದ್ದ, ಬೆದರಿಕೆ ಹಾಕಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದೂರು ಕೂಡ ದಾಖಲಾಗಿತ್ತು. ಈಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಒಂದು ವಾರದ ಒಳಗಾಗಿ ಉತ್ತರವನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ನೀವು ಈ ರೀತಿಯಾಗಿ ನಿಂದನೆ ಮಾಡಿದ್ರಿ, ಏನು ಕತೆ, ಅದನ್ನು ಈ ನೋಟಿಸ್ ಮೂಲಕ ಉತ್ತರವನ್ನು ಕೊಡಬೇಕು ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಜಾರಿ ಮಾಡಿದೆ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈಗ ಕೆಪಿಸಿಸಿ ನೋಟಿಸನ್ನು ಕೊಟ್ಟಿರೋದು. ಈ ನೋಟಿಸ್ಗೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. ಇದೇ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಟ್ ಸಿನಿಮಾ ಆ ಪ್ರಚಾರಕ್ಕೋಸ್ಕರ ಜಯೀದ್ ಖಾನ್ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರಾಜೀವ್ ಗೌಡ ಬ್ಯಾನರನ್ನು ಫ್ಲೆಕ್ಸ್ ಕಟ್ಟಿರ್ತಾರೆ ರೋಡಿನ ಮಧ್ಯಭಾಗದಲ್ಲಿ. ಅದನ್ನು ಪೌರಾಯುಕ್ತೆ ಅಮೃತ್ ಗೌಡ ಅವರು ಅದನ್ನು ತೆರವುಗೊಳಿಸಿರ್ತಾರೆ. ಅದಾದ ಬಳಿಕ ಫೋನಿನ ಸಂಭಾಷಣೆಯಲ್ಲಿ ಈ ರಾಜೀವ್ ಗೌಡ ಆ ಪೌರಾಯುಕ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಕೂಡ ಹಾಕಿರ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿಯಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ಒಂದು ಕಡೆ ಆ ನೋಟಿಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಈ ಪ್ರತಿಭಟನೆ ಕೂಡ ಆಯಿತು. ಅದಾದ ಬಳಿಕ ದೂರು ಕೂಡ ದಾಖಲಾಯಿತು. ಪೌರಾಯುಕ್ತೆ ಅಮೃತ ಗೌಡ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಈತನ ವಿರುದ್ಧ. ಈಗ ರಾಜೀವ್ ಗೌಡ ಆತನು ಕೂಡ ಈಗ